ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪೂಜೆನ ನಮ್ಮ ಮನೆಯವರೇ ಮಾಡಿದ್ರು. ನಾನು ರೆಡಿ ಆಗ್ತಾಯಿದ್ದೆ, ಸೊ ಟೈಮ್ ಆಗುತ್ತೆ ಅಂತ ಅವರೇ ಪೂಜೆ ಮಾಡಿದ್ರು. ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂದರೆ ನಾವಿವತ್ತು ತಿರುಪತಿಗೆ ಹೋಗ್ತಾಯಿದ್ದೀವಿ. ಸೊ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದೋ, ಆಲ್ರೆಡಿ ಹೋಗೋಕ್ಕೆ ಆಗಿರಲಿಲ್ಲ. ನಮ್ಮ ಮಗಳು 9 ತಿಂಗಳು ಪಾಪು ಇದ್ದಾಗೇನೋ ಹೋಗಿ ಮುಡಿ ತೆಗೆಸ್ಕೊಂಡು ಬಂದಿದ್ದಷ್ಟೇ, ಮತ್ತು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹಾಗೆ ಹೋಗೋಣ ಅಂತ ಇವತ್ತು ಹೊರಟಿದ್ದೀವಿ. ಸೊ ಹೋಗ್ತಾ ಹಾಗೆ ಮುಳುಬಾಗಿಲ ಹತ್ರ ಒಂದು ಆಂಜನೇಯನ ಟೆಂಪಲ್ ಅಂತ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ನೋಡೋಣ ಅಂತ ಹೋದಾಗ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಹಾಗಾಗಿ ಈಚೆ ಮಾತ್ರ ವಿಡಿಯೋ ಮಾಡಿಕೊಂಡು, ಸೊ ಸಾಮಾನ್ಯವಾಗಿ ತಿರುಪತಿಗೆ ಹೋಗೋರೆಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟೇ ಹೋಗಬೇಕು ಅಂತ ಹೇಳ್ತಾರೆ. ನಾವು ಕೂಡ ಆಂಜನೇಯನ ದರ್ಶನನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಬರೋ ದಾರಿಲೇ ಇನ್ನೊಂದು ದೇವಸ್ಥಾನ ಇದೆ, ಅದು ಸಾಲಿಗ್ರಾಮ ಶ್ರೀ ವಿನಾಯಕ ಅಂತನೇನೋ ಬರುತ್ತೆ. ಅದು ಹೆಸರು ಮರ್ತೋಯ್ತು ನನಗೆ. ಬಂದು ನೋಡೋಣ ಅಂತ ಬಂದರೆ ಅಲ್ಲಿ ನೀರಲ್ಲಿ ದೇವರು ಇರುತ್ತೆ, ದೇವರು ಮಲಗಿರೋ ಥರ ನೋಡಿ ಶಾಕ್ ಆಗೋಯಿತು. ಅದಾದಮೇಲೆ ಇದು ಎವ್ರಿ ಡೇ ಹೀಗೆ ಇರುತ್ತಾ ಅಂತ ನಾವು ಅರ್ಚಕರನ್ನ ಕೇಳ್ದೋ. ಅವ್ರು ಹೇಳಿದ್ರು ಇಲ್ಲ, ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ನೀರನ್ನ ಚೇಂಜ್ ಮಾಡ್ತೀವಿ. ಎವ್ರಿ ಮಂಡೇ ಅದಕ್ಕೆ ಅಭಿಷೇಕ ಇರುತ್ತಂತೆ. ಸೊ ಅಭಿಷೇಕ ಮಾಡೋ ಟೈಮಲ್ಲಿ ಈ ನೀರನ್ನ ಆಚೆ ಬಿಟ್ಟು ಅಭಿಷೇಕ ಮಾಡಿ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಈ ನೀರನ್ನ ಯಥಾವತ್ತಾಗಿ ಅದೇ ರೀತಿ ಬಿಡ್ತಾರಂತೆ. ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು. ಜೊತೆಗೆ ಹಾಗೆ ನಾನು ಯಾವತ್ತೂ ಈ ದೇವಸ್ಥಾನ ನೋಡೂ ಇರಲಿಲ್ಲ, ಬಟ್ ಕೇಳಿ ಇರಲಿಲ್ಲ. ನೋಡಿದ ಕೂಡಲೇ ನಾನು ತುಂಬ ಅಂದರೆ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳ್ತಾ ಅಲ್ಲಿಂದ ಹೋಟೆಲ್ ಹತ್ರ ಬಂದ್ವಿ. ಆ ಹೋಟೆಲ್ ನೇಮ್ ಬಂದು ಸಿರಿ ಅಂತ. ಹೋಟೆಲ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತಲೇ ಜೋಕಾಲಿ ಆಗಿರ್ಬೋದು ಅಥವಾ ಐಸನ್ ಪಾಯಸ ಈ ಥರದ್ದೆಲ್ಲ ಇತ್ತು. ಮಕ್ಕಳಿಗೆ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅನ್ನೋದಕ್ಕೋಸ್ಕರ, ಅವಳು ಬೆಳಗ್ಗೆಯಿಂದ ಜರ್ನಿ ಮಾಡಿದ್ಲಲ್ಲ, ಸೊ ಅವಳಿಗೆ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಆಟ ಆಡಿಸ್ತು. ನನ್ನ ಮಗಳು ಸಹ ತುಂಬ ಖುಷಿಪಟ್ಟು ಆಟ ಆಡಿರು. ಈ ಥರ ಮಕ್ಕಳಿಗೆ ಆವಾಗವಾಗೆ ಈ ಥರ ಎಲ್ಲ ಆಡಿಸೋದ್ರಿಂದ ಸ್ವಲ್ಪ ಅವರು ಖುಷಿ ಪಡ್ತಾರೆ, ಜರ್ನಿನ ಇಷ್ಟಪಡ್ತಾರೆ. ಒಂದೇ ಸಮ ಜರ್ನಿ ಆದರೆ ಅವ್ರಿಗೂ ಬೋರ್ ಆಗುತ್ತೆ ಅನಿಸುತ್ತೆ. ಸೊ ಆಟ ಆಡಿಸ್ಕೊಂಡೀಗ ಊಟಕ್ಕೆ ಅಂತ ಒಳಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ತಿರುಪತಿಗೆ ಬಂದು. ಸೊ ತಿರುಪತಿಗೇನು ರೀಚ್ ಆಗೋದಕ್ಕೆ ಮುಂಚೆ ಈ ಥರ ಬೆಟ್ಟದ ಸಾಲು ಕಾಣಿಸುತ್ತೆ, ನೋಡೋದಕ್ಕೆ ವ್ಯೂಗಳೇ ತುಂಬ ಚೆನ್ನಾಗಿತ್ತು. ಸೊ ಇರಲಿ ಅಂತ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಇನ್ನೇನು ನಾವು ತಿರುಪತಿಗೆ ಇವಾಗ ಎಂಟ್ರಿ ಆದೋ. ಸೊ ಎಂಟ್ರಿ ಆದಾಗ ಈ ಥರದೊಂದು ಗರುಡ ಥರದ್ದು ಕಾಣಿಸುತ್ತೆ, ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಇದನ್ನು ನೋಡ್ಕೊಂಡಾಗೆ ಇವಾಗ ಬ್ಯಾಗು ಮತ್ತು ಕಾರ್ನೆಲ್ಲ ಚೆಕ್ ಇನ್ ಮಾಡಿಸ್ಕೊಂಡು ಇವಾಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಬೆಟ್ಟ ಹತ್ಬೇಕಾರಂತೂ ಈ ಥರ ವ್ಯೂ ನೋಡೋಕ್ಕೆ ಸಖತ್ತಾಗಿತ್ತು. ಆ ಹಸಿರು ಗಿಡಗಳು ಮತ್ತು ಒಳ್ಳೆಯ ನೇಚರಲ್ಲಿ ಒಳ್ಳೆ ಫ್ರೆಶ್ ಗಾಳಿ ಸಿಗ್ತಾಯಿತ್ತು. ಸೊ ಅದನ್ನು ಹಂಗೆ ಎಂಜಾಯ್ ಮಾಡ್ಕೊಳ್ತಾ ಇವಾಗ ತಿರುಪತಿ ಬೆಟ್ಟಕ್ಕೆ ಹತ್ತುತ್ತಿದ್ವಿ. ಸೊ ಇನ್ನೇನು ಬೆಟ್ಟಕ್ಕೆ ಹತ್ತಿದ್ದಾಯಿತು, ಇನ್ನೇನು ತಿರುಪತಿ ರೀಚ್ ಆದೋ. ಇವಾಗ ಮುಡಿ ಕೊಡಬೇಕಿತ್ತು. ಸೊ ಮುಡಿ ಎಲ್ಲ ತೆಗೆಸ್ಕೊಂಡು ಅಲ್ಲೇ ಕಲ್ಯಾಣಿಲಿ ಸ್ನಾನ ಮಾಡ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತೀವಿ. ದರ್ಶನ ಬಂದು ನಮಗೆ 8 ಗಂಟೆಗಿದೆ. ಸೊ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.